ನಮಸ್ಕಾರ ಗುರುಗಳೇ, ನಾನು ನಿಮ್ಮ SK ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಸದ್ಯಕ್ಕೆ ನಾನು ತಿರ್ಗಾ ಬಂದುಬಿಟ್ಟಿದ್ದೀನಿ KSR ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ. ಸೊ ನೀವು ಹಿಂದೆ ನೋಡ್ತಿರ್ಬೋದು, ಅದೊಂದು ವಂದೇ ಭಾರತ್ ಟ್ರೈನು. ಇದು ಇನಾಗ್ರೇಷನ್ ಜರ್ನಿ ಅಲ್ಲ, ಇದು ಒಂದು ಕಮರ್ಷಿಯಲ್ ಜರ್ನಿ. ನಾನು ಇವತ್ತು ಕವರ್ ಮಾಡ್ತಿರೋದು ನಮ್ಮ ಬೆಂಗಳೂರಿಂದ ನಮ್ಮ ಧಾರವಾಡವರೆಗೂ ಹೋಗುವ ವಂದೇ ಭಾರತು. ಸ್ವಲ್ಪ ವರ್ಡ್ಸಲ್ಲಿ ಫಂಬಲ್ ಆದರೆ ಸ್ವಲ್ಪ ಕ್ಷಮಿಸ್ಬಿಡಿ. ನಾನು ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ನಿಮಗೆಲ್ಲ ವೀಡಿಯೋಲಿ ಹೇಳ್ತೀನಿ, ನಾನೊಬ್ಬ UP ಹುಡುಗ, UPಯಿಂದ ಬಂದು ಕನ್ನಡ ಕಲಿತು ನಿಮಗೆ ಕನ್ನಡ ಕಂಟೆಂಟ್ ಪ್ರೊವೈಡ್ ಮಾಡ್ತಿದ್ದೀನಿ. ಸೊ ಮಿಸ್ಟೇಕ್ ಆಗಿಬಿಟ್ರೆ ಕ್ಷಮಿಸ್ಬಿಡಿ ನನಗೆ. ಸೊ ನಾನು ಹೇಳ್ದನಲ್ಲ, ನಾನಿವತ್ತು ಕವರ್ ಮಾಡ್ತಿರೋದು ಬ್ಯಾಂಗ್ಳೂರು ಧಾರವಾಡ ವಂದೇ ಭಾರತು. ಇದು ಆಲ್ರೆಡಿ ನಾನು ಫಸ್ಟ್ ಕಮರ್ಷಿಯಲ್ ರನ್ ಮಾಡಿದೆ ಗುರು. ಲೈಕ್ ಆಲ್ಮೋಸ್ಟ್ 1 year 2 months 3 months ಹಿಂದೆ ಫಸ್ಟ್ ಕಮರ್ಷಿಯಲ್ ಮಾಡಿದೆ. ಆವಾಗ ಅದು ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿತ್ತು, ಅಷ್ಟೊಂದು ರಶ್ ಇದ್ದಿಲ್ಲ. ಇವತ್ತು ತಿರ್ಗಾ ನಾನು ಬಂದಿನಿ ಕವರ್ ಮಾಡೋಕ್ಕೆ. ವೀಕೆಂಡು ಫುಲ್ ಪ್ಯಾಕ್ ಇದೆ ಗಾಡಿ, ಒಂದು ಸೀಟು ಖಾಲಿ ಇಲ್ಲ. ಕರೆಂಟಲ್ಲೂ ಖಾಲಿ ಇದ್ದಿಲ್ಲ ನಾರ್ಮಲ್ ಚೇರ್ ಕಾರಲ್ಲಿ. ಎಕ್ಸಿಕ್ಯೂಟಿವಲ್ಲಿ 2 ಸೀಟ್ ಖಾಲಿ ಇತ್ತು. ನಮಗೇನು ಅಪ್ಗ್ರೇಡ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ರೆ ಅಪ್ಗ್ರೇಡ್ ಕೊಟ್ಟಿಲ್ಲ. ಪರವಾಗಿಲ್ಲ, ನೋಡೋಣ ಹೆಂಗಿದೆ IRCTC ಕ್ಯಾಟ್ರಿಂಗ್ ಎಲ್ಲ, ಏನು ಇನ್ಫಾರ್ಮೇಷನ್ ಎಲ್ಲ ನಿಮಗೆ ಟಿಕೆಟ್ ಪ್ರೈಸಿಂಗು ಮತ್ತು ಎಲ್ಲ ಸ್ಟೇಷನ್ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ. ಸೊ ಅದೇ ನಮ್ಮ ವಂದೇ ಭಾರತು. ಬನ್ನಿ ಒಳಗಡೆ ಹೋಗೋಣ. ಬನ್ನಿ ಈಗ ನಮ್ಮ ಬೆಂಗಳೂರು ಧಾರವಾಡ ವಂದೇ ಭಾರತ್ ಒಳಗಡೆ ಹೋಗೋಣ. ಸೊ ಇದೇ ನಾವು ಬಂದುಬಿಟ್ಟಿದ್ದೀವಿ ಒಳಗಡೆ. ಅದು ನಮ್ಮ ಕೋಚು C3. ಇಲ್ಲಿ ನೀವು ನೋಡ್ಬೋದು ಸೈಡ್ ಪ್ಯಾಂಟ್ರಿ ಇದೆ. ಒಂದು ಕಡೆ ಸೈಡ್ ಪ್ಯಾಂಟ್ರಿ ಇರುತ್ತೆ, ಒಂದು ಕಡೆ ವಾಶ್ರೂಮ್ ಇರುತ್ತೆ. ಸೊ ಅದು ಈ ಒಂದು ಬಂದು ಎಕ್ಸಿಕ್ಯೂಟಿವ್ ಚೇರ್ ಕಾರು. ಸೊ ಇಲ್ಲಿ ನಿಮಗೆ ವಾಶ್ರೂಮ್ ಕಾಣಿಸ್ತಿದೆ, ಹತ್ತು ಕಡೆ ಬಂದು ನಿಮಗೆ ಸೈಡ್ ಪ್ಯಾಂಟ್ರಿ ಇರುತ್ತೆ. ಸೊ ಇದು ನೀವು ನೋಡ್ಬೋದು, ನನಗೆ ಒನ್ ಆಫ್ ದ ವರ್ಸ್ಟ್ ಸೀಟ್ ಸಿಗಿದೆ. ಇವಾಗ ವೀಡಿಯೋ ಹೆಂಗೆ ಮಾಡೋದಂತ ಅರ್ಥ ಆಗ್ತಿಲ್ಲ. ಮಿಡಲ್ ಸೀಟ್ ಸಿಕ್ಕಿದೆ, ಆಪೋಸಿಟಲ್ಲೂ 3 ಜನ ಇರ್ತಾರೆ, ಇಲ್ಲೂ 3 ಜನ. ಸೊ ವೀಡಿಯೋ ಹೆಂಗೆ ಮಾಡಬೇಕಂತ ನನಗೆ ಇವಾಗ ಅರ್ಥ ಆಗ್ತಿಲ್ಲ. ಸೊ ಇದು ನೀವು ಸೀಟ್ ನೋಡಿದ್ರಿ, ಅದು 6 ಕಾನ್ಫಿಗ್ರೇಷನ್ ಬಂದುಬಿಟ್ಟಿದೆ. ಫ್ರೆಂಡ್ಸ್ ಜೊತೆಯಲ್ಲಿ ಟ್ರಾವೆಲ್ ಮಾಡಿದ್ರೆ ಆ ಥರ ಸೀಟ್ ಬಂದರೆ ಚೆನ್ನಾಗಿರುತ್ತೆ. ಬಟ್ ಇವಾಗ ಫ್ರೆಂಡ್ಸ್ ಯಾರೂ ಇಲ್ಲ, ನಾನು ಒಬ್ಬನೇ ಟ್ರಾವೆಲ್ ಮಾಡ್ತಿರೋದು. ಎಲ್ಲರೂ ಅನ್ನೋನ್ ಇರ್ತಾರೆ, 5 ಜನ. ಬಟ್ ಪರವಾಗಿಲ್ಲ, ಫುಡ್ ರಿವ್ಯೂಸ್ ಎಲ್ಲ ನಿಮಗೆ ಸೀಟ್ ಹತ್ರನೇ ಕೊಡಬೇಕಾಗತ್ತೆ. ಫುಡ್ ರಿವ್ಯೂಸ್ ಕೊಡ್ತೀನಿ, ಯಾಕಂದರೆ ಮೇನ್ ನಾನು ಇದು ಟ್ರಾವೆಲ್ ಮಾಡ್ತಿರೋದು ಫುಡ್ ರಿವ್ಯೂಗೋಸ್ಕರ, ಲೈಕ್ ಫುಡ್ಗೋಸ್ಕರ. ಹೆಂಗಿದೆ ಲೈಕ್ ಆಫ್ಟರ್ 1 year 2 months 3 months, ಲೈಕ್ ನಾನು ಫಸ್ಟ್ ಕಮರ್ಷಿಯಲ್ ಜರ್ನಿ ಮಾಡಿದಾಗ ಮಾತ್ರ ಚೆನ್ನಾಗಿತ್ತು ಎಲ್ಲ. ಬಟ್ ಇವಾಗ ನೋಡೋಣ ಹೆಂಗಿರುತ್ತೆ. ಸೊ ಬೇರೆ ಇನ್ಫಾರ್ಮೇಷನ್ ಎಲ್ಲ ಸ್ಟೇಷನ್ ಹತ್ರ ಇಲ್ಬಿಟ್ಟು ಕೊಡೋದೇ, ಇಲ್ಲಿ ಬಂದುಬಿಟ್ಟು ಕೊಡೋದೇ ಲಾಬಿಯಲ್ಲಿ. ಬಟ್ ಫುಡ್ ರಿವ್ಯೂಸ್ ಸೀಟ್ ಹತ್ರ ಕೊಡೋಣ. ಇವಾಗ ಹೋಗೋದು ವೆಯ್ಟ್ ಮಾಡೋಣ. ಲೈಕ್ ಟ್ರೈನ್ ಡಿಪಾರ್ಟ್ ಆಗೋದು, ಅದಾದಮೇಲೆ ನಿಮಗೆ ಇನ್ನೂ ಪ್ರೊವೈಡ್ ಲೈಕ್ ಟೈಮಿಂಗ್ಸ್ ಎಲ್ಲ ಇನ್ಫಾರ್ಮೇಷನ್, ಟೈಮಿಂಗ್ಸು, ಟಿಕೆಟ್ ಪ್ರೈಸ್ ಇನ್ಫಾರ್ಮೇಷನ್ ಎಲ್ಲ ಪ್ರೊವೈಡ್ ಮಾಡೋಣ. ಸೊ ಆಲ್ಮೋಸ್ಟ್ ಹೊರಟಾಗಿ ಟೈಮ್ ಆಗಿದೆ. ಜಸ್ಟ್ ಗಾರ್ಡ್ ಅವರೆಲ್ಲ ವಿಸಿಲ್ ಹೊಡಿದಿದ್ರು, ಲೈಕ್ ಎಲ್ಲರೂ ಒಳಗಡೆ ಹೋಗ್ಬಿಡಿ, ಇವಾಗ ಡೋರ್ಸ್ ಎಲ್ಲ ಆಟೋಮ್ಯಾಟಿಕಾಗಿ ಕ್ಲೋಸ್ ಆಗಿಬಿಡುತ್ತೆ. ಒಂದು ಸಲ ಕ್ಲೋಸ್ ಆದರೆ ತಿರ್ಗಾ ಓಪನ್ ಆಗೋಲ್ಲ. ನೋಡಿ, ತಿರ್ಗಾ ಹೊಡೆದ್ರು ವಿಸಿಲು. ಅಲ್ಲಿ ಮುಂದೆ ನೀವು ನೋಡ್ಬೋದು ಶತಾಬ್ದಿ ಎಕ್ಸ್ಪ್ರೆಸ್, KSR ಬೆಂಗಳೂರಿಂದ MGR ಚೆನ್ನೈ ಸೆಂಟ್ರಲ್ಗೆ ಹೋಗೋದು. ನೋಡಿ, ಡೋರ್ ಕ್ಲೋಸ್ಡ್. ಇದು ಸದ್ಯಕ್ಕೆ ನಮ್ಮ ಡೋರ್ ಕ್ಲೋಸ್ ಆಯಿತು. ನಾವು KSR ಬೆಂಗಳೂರಿಂದ ಹೊರಟ್ಬಿಟ್ಟಿದ್ದೀವಿ. ಎಕ್ಸಾಕ್ಟ್ಲಿ 5:45 ಗುರು. ಇದೇ KSR ಬೆಂಗಳೂರಿಂದ ಹೊರಟ ಟೈಮು 5:45 ಎಕ್ಸಾಕ್ಟ್ ಟೈಮ್ ನಾವು ಹೊರಟಿದ್ದೀವಿ. 20,661 ಟ್ರೈನ್ ನಂಬರು ಸದ್ಯಕ್ಕೆ KSR ಬೆಂಗಳೂರಿಂದ ಹೊರಟ್ಬಿಟ್ಟಿದೆ. ತಿರ್ಗಾ ನಿಂತ್ಕೊಂಡ್ಬಿಟ್ಟಿದೆ. ಹಾಗೆ ಯಾರೋ ಒಬ್ಬರು ಮಿಸ್ ಆಗಿಬಿಟ್ರು ಹತ್ತಕ್ಕೆ. ಸೊ ಮೇ ಬಿ ಗಾರ್ಡ್ ಕ್ಯಾಬಿನೆಲ್ಲ ಕೂತಿರ್ಬೋದು ಅವರು. ಸೊ ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದು ಯಶವಂತಪುರ, ಪಕ್ಕದಲ್ಲೇ ಇದೆ ಗುರು. ಒಂದು 5-6 ನಿಮಿಷದಲ್ಲಿ ರೀಚ್ ಆಗಿಬಿಡ್ತೀವಿ. ಸೊ ಅಷ್ಟೊರ್ಗೆ ಗೇಟಲ್ಲಿ ಇರೋಣ. ಅಷ್ಟೊರ್ಗೆ ಲೈಕ್ ಕೇಟ್ರಿಂಗ್ ಸರ್ವಿಸ್ ಸ್ಟಾರ್ಟ್ ಮಾಡೋಲ್ಲ, ಯಶವಂತಪುರದಿಂದನೇ ಸ್ಟಾರ್ಟ್ ಮಾಡೋದು. ಯಾಕಂದರೆ ಸುಮಾರು ಜನ ಯಶವಂತಪುರದಿಂದನೂ ಬೋರ್ಡ್ ಮಾಡ್ತಾರೆ. ಸದ್ಯಕ್ಕೆ ಇನ್ನೂ ಬೆಳಕು ಬರ್ತಿದೆ, ಲೈಕ್ ಸನ್ರೈಸ್ ಆಗ್ತಿದೆ. ಸೊ ಸನ್ರೈಸ್ ಆದಮೇಲೆ ನಿಮಗೆ ಒಳ್ಳೆ ಮಸ್ತಾಗಿ ವ್ಯೂಸ್ ಎಲ್ಲ ತೋರ್ಸೋಣ ಈ ರೂಟ್ದು. ಯಾಕಂದರೆ ಗ್ರಾಸ್ ರಿಫ್ಲೆಕ್ಷನ್ನೇ ಜಾಸ್ತಿ ನಿಮ್ಗೆ ಕಾಣಿಸ್ತಿರ್ಬೇಕು. ಇದು ಯಶವಂತಪುರ ಸ್ಟೇಷನಲ್ಲಿ ನಾವು ತಲುಪಿಬಿಟ್ಟಿದ್ವಿ. ಸ್ಟೇಷನ್ ಕೋಡ್ YPR. ಬರೋ ಟೈಮು 5:55, ಹೊರಟೋ ಟೈಮು 5:57. ಇಲ್ಲಿ ನೋಡಿ, ನಾನು ರಿಸ್ಕ್ ತೊಗೊಂಡಿಲ್ಲ ಇಳಿಯೋಕ್ಕೆ. ಸೊ ರಿಸ್ಕ್ ತೊಗೊಂಡೇ ಇಲ್ಲ ನಾನು. ಸೊ ನಾವು ಬಂದಿದ್ದು 5:57ಗೆ, 2 minutes ಡಿಲೇ. ಅದು ಅರ್ಥ ಆಗುತ್ತೆ, ಯಾಕಂದರೆ ಯಶವಂತಪುರ ರೈಲ್ವೆ ಸ್ಟೇಷನು ಲೈಕ್ ರೀಡೆವಲಪ್ಮೆಂಟಲ್ಲಿ ಹೋಗಿದೆ. ಸೊ ಎಲ್ಲ ಹೊಸ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಸೊ ಸುಮಾರು ಟ್ರೈನ್ ಕ್ಯಾನ್ಸಲ್ ಆಗಿದೆ. ಅದಾದಮೇಲೆ ಏನಂತಾರೆ, ಶಾರ್ಟ್ ಟರ್ಮಿನೇಟ್ ಆಗಿದೆ SMVTಗೆ, ಲಂಕಾಗೆಲ್ಲ. ಸೊ ಅರ್ಥ ಆಗುತ್ತೆ, ಇಲ್ಲಿಂದ ಲೇಟ್ ಆಗ್ಬಾರ್ದು. ಬನ್ನಿ ಇವಾಗ ಸೀಟ್ ಹತ್ರ ಹೋಗೋಣ, ನೋಡೋಣ ಏನೆಲ್ಲ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ ನಮಗೆ ಇವಾಗ. ಇದು ಯಶವಂತಪುರಿಂದ ಹೊರಟಿದ ತಕ್ಷಣ ನಮಗೆ ನ್ಯೂಸ್ ಪೇಪರ್ ಕೊಟ್ಬಿಟ್ಟಿದ್ದಾರೆ. ಅದಾದಮೇಲೆ 1/2 ಲೀಟ್ರ್ ವಾಟರ್ ಬಾಟಲ್ ಕೊಟ್ಟಿದ್ದಾರೆ. ನಾನು ಫಸ್ಟ್ ಕಮರ್ಷಿಯಲ್ ಜರ್ನಿ ಮಾಡಿದಾಗ 1 ಲೀಟ್ರ್ ಕೊಟ್ಟಿದ್ದರು. ಇದು 1/2 ಲೀಟ್ರದ್ದು ಒಂದು ಸ್ಕ್ಯಾಮ್ ನಡೀತಿದೆ. ಅದೇನಂತ ನಾನು ನಿಮಗೆ ಮುಂದೆ ತಿಳಿಸ್ತೀನಿ.
ಫಸ್ಟು ನೋಡೋಣ ಏನೆಲ್ಲ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ. ಯಶವಂತಪುರಿಂದ ಹೊರಟಿದ ತಕ್ಷಣ ಟಿ ಅವರು ಬಂದು ಟಿಕೆಟ್ ಚೆಕ್ ಮಾಡೋದು ಸ್ಟಾರ್ಟ್ ಮಾಡಿಬಿಡ್ತಾರೆ. ಸದ್ಯಕ್ಕೆ ಇದು ಮಾರ್ನಿಂಗ್ ಟೀ ಬಂದುಬಿಟ್ಟಿದೆ. ನಾನು ಸದ್ಯಕ್ಕೆ ಕಾಫಿ ತೊಗೊಂಡಿದ್ದೀನಿ, ನಿದ್ದೆಯಿಂದ ಎದ್ದೇಳಬೇಕು. ಸೊ ಇದು ನೀರು ಬಂತು, ವಾಮ್ ವಾಟ್ರು. ಯಾವಾಗಲೂ ನೀವು ತೊಗೊಂಡ್ರೆ ಹಾಫ್ ತೊಗೊಳ್ಳಿ, ಏನಕ್ಕಂದರೆ ನಾನು ಮಿಕ್ಸ್ ಮಾಡಿ ತೋರಿಸ್ತೀನಿ ರೀ ನಿಮಗೆ. ನೋಡಿ, ಹಾಫ್ ವಾಟರ್ ತೊಗೊಂಡ್ರೆ ಆಮೇಲೆ ಪ್ರೀ ಮಿಕ್ಸ್ ಮಾಡಿದ್ರೆ ಎವಿ ತಿಕ್ಕಾಗಿ ನಿಮ್ಗೆ ಸಿಗುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಸೊ ಇದು ನೀವು ಫಾಲೋ ಮಾಡಿ, ಫುಲ್ ತುಂಬಿಸ್ಬೇಡಿ ನೀರು, ಟೇಸ್ಟೇ ಹೋಗ್ಬಿಡುತ್ತೆ. ಗುರುವೇ, ಅಂತೂ ಇಂತೂ ನಮ್ಮ ತುಮಕೂರಿಗೆ ವಂದೇ ಭಾರತ್ ಸ್ಟಾಪ್ ಕೊಟ್ಟಿದೆ. ಆ್ಯಕ್ಚುಲಿ ಸ್ಟಾಪೇಜು ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಮೊದಲೇ, ಬಟ್ ನಾನು ತಿರ್ಗಾ ವಾಪಸ್ ಟ್ರೈನಲ್ಲಿ ಹೋಗ್ತೀನಿ, ಯಾಕಂದರೆ ಆಟೋಮ್ಯಾಟಿಕ್ ಡೋರ್ಸು. ಸೊ ನಾನು ಹೇಳ್ದಂಗೆ ಮೊದಲು ಇಲ್ಲಿ ಸ್ಟಾಪ್ ಇದ್ದಿಲ್ಲ, ಬಟ್ ಇವಾಗ ಸ್ಟಾಪ್ ಕೊಡೋದು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಟೈಮಿಂಗ್ ಮಾತಾಡೋಕೆ ಹೋದರೆ ಬೆಂಗಳೂರಿಂದ ಧಾರವಾಡಕ್ಕೆ ನೀವು ಹೋದರೆ 6:32ಗೆ ಬರೋ ಟೈಮಿಂಗು 6:34ಗೆ ಹೊರಟೋದು. ಬಟ್ ನಾವು ಬಂದಿದ್ದೀರಿ 11 ಮಿನಿಟ್ಸ್ ಡಿಲೇ, 6:43 30 ಸೆಕೆಂಡ್ಸ್ ಗುರು ಸ್ಟಾಪು. ಅದಾದಮೇಲೆ ಡೋರ್ಸ್ ಕ್ಲೋಸ್ ಆಯಿತು, ಗೊತ್ತಿಲ್ಲ ಏನಕ್ಕೆ. ಲೈಕ್ ಅಟ್ಲೀಸ್ಟ್ ವೆನ್ ಲೈಕ್ 2 ಮಿನಿಟ್ಸ್ ಅಂತ ಹೇಳಿದ್ದಾರೆ ಒಫಿಷಿಯಲಿ. 2 ಮಿನಿಟ್ಸ್ ಲೇಟಾಗೂ ಬಂದರೆ ಒಂದು 2 ಮಿನಿಟ್ಸ್ ಸ್ಟಾಪ್ ಕೊಡಲೇಬೇಕಲ್ಲ. 2 ಮಿನಿಟ್ಸ್ ಇಲ್ಲಾಂದ್ರೂ ಕೂಡ 1 ಮಿನಿಟ್ ಕೊಡಬೇಕು, ಬಟ್ ಏನೂ ಕೊಟ್ಟಿಲ್ಲ ಅಂತ ನನಗೂ ಐಡಿಯಾ ಇಲ್ಲ. ಸೊ ಇದು ನಾವು ಇವಾಗ ತುಮಕೂರು ರೈಲ್ವೆ ಸ್ಟೇಷನಿಂದ ಹೊರಟ್ಬಿಟ್ಟಿದ್ದೀವಿ. ಸೊ ಇವಾಗ ನಮ್ಮ ಬ್ರೇಕ್ಫಾಸ್ಟ್ ಸರ್ವ್ ಆಗುತ್ತೆ. ಸದ್ಯಕ್ಕೆ ಸೀಟ್ ಹತ್ರ ಹೋಗೋಣ, ಬ್ರೇಕ್ಫಾಸ್ಟ್ ನೋಡೋಣ ಹೆಂಗಿರತ್ತೆ. ಸೊ ಇದು ಸದ್ಯಕ್ಕೆ ನಮ್ಮ ಬ್ರೇಕ್ಫಾಸ್ಟ್ ಬಂದಿದೆ. ಸೊ ನೀವು ನೋಡ್ಬೋದು ಇಲ್ಲಿ ಬ್ರ್ಯಾಂಡಿಂಗ್ ಇದೆ ವಂದೇ ಭಾರತ್ ಬೆಂಗಳೂರು ಧಾರವಾಡದು. ಅದಾದಮೇಲೆ ಇಲ್ಲೊಂದು ನಿಮಗೆ ಕೇಕ್ ಸಿಗುತ್ತೆ. ಮೊದಲು ಲಾಟಿ ಚಾಕೋ ಪೈ ಕೊಡ್ತಿದ್ರು, ಸಾಂಬಾರು, ಚಟ್ನಿ, ಮತ್ತು ಇಲ್ಲಿ ನೀವು ನೋಡ್ಬೋದು ಪೊಂಗಲು, ವಡಾ, ಕೇಸರಿ ಬಾತು. ಡೇಟ್ ನೋಡಿ 14 ಸೆಪ್ಟೆಂಬರ್. ನಾನು ಟ್ರಾವೆಲ್ ಮಾಡ್ತಿರೋದು 14 ಸೆಪ್ಟೆಂಬರು. ಸರಿ, ಮತ್ತು ಓಪನ್ ಮಾಡೋಣ, ನೋಡೋಣ ಹೆಂಗಿದೆ. ಇದು ಬಂದು ವೆಜ್ಜು, ನಾನ್ ವೆಜ್ ಆಪ್ಷನು ನಿಮಗೆ ಸಿಗುತ್ತೆ. ಸೊ ಇದರಲ್ಲಿ ನಿಮಗೆ ಹ್ಯಾಂಡ್ ಸ್ಯಾನಿಟೈಸರು, ಸಾಲ್ಟು, ಅದಾದಮೇಲೆ ಟಿಶ್ಯೂ ಪೇಪರು, ಅದಾದಮೇಲೆ ಫೋರ್ಕು, ಸ್ಪೂನ್, ಕಟ್ಲೇರಿ ಸಿಗುತ್ತೆ. ಸೊ ಸದ್ಯಕ್ಕೆ ನೀವು ನೋಡ್ಬೋದು ನಮ್ಮ ಬ್ರೇಕ್ಫಾಸ್ಟು. ಇದು ಖಾರ ಪೊಂಗಲು, ಇದು ಕೇಸರಿ ಬಾತು, ವಡೆ. ಟೇಸ್ಟ್ ಮಾಡೋಣ, ನಿಮ್ಗೆ ಆಮೇಲೆ ರಿವ್ಯೂ ಕೊಡೋಣ. ಸೊ ನಾವು ಸದ್ಯಕ್ಕೆ ಅರಸೀಕೆರೆ ಜಂಕ್ಷನ್ ಕ್ರಾಸ್ ಮಾಡಿದ್ವಿ. ನೀವು ನೋಡಿದ್ರಲ್ಲ ಸ್ಕಿಪ್ಪು, ಫುಲ್ ಸ್ಪೀಡಲ್ಲಿ ಕ್ರಾಸ್ ಮಾಡಿದ್ದೀವಿ. ಸರಿ, ಮತ್ತು ಮಾತಾಡೋಣ ಕೋರ್ಸ್ ಕಾಂಪೋಸಿಷನ್ ಬಗ್ಗೆ. ಸೊ ಇದು ಬಂದು ಮಿನಿ ವಂದೇ ಭಾರತ್. ಇದರಲ್ಲಿ ಟೋಟಲ್ 8 ರೈಕ್ಸ್ ಇದೆ. ಅದರಲ್ಲಿ 7 ಬಂದು CC ಚೇರ್ ಕಾರು, 1 ಬಂದು ಎಕ್ಸಿಕ್ಯೂಟಿವ್ ಕ್ಲಾಸು. ಸೊ CCಯಲ್ಲೂ ಲೈಕ್ C1 C7 ಬಂದು ಅಟ್ಯಾಚ್ಡ್ ಇರುತ್ತೆ ಗಾರ್ಡ್ ಕ್ಯಾಬಿನ್ ಮತ್ತು ಲೋಕೋ ಪೈಲಟ್ ಕ್ಯಾಬಿನ್ ಜೊತೆ. ಸೊ ಅದರಲ್ಲಿ ಮಾತ್ರ 44 ಸೀಟ್ಸ್ ಇರುತ್ತೆ, C1 C7. ಮಿಕ್ಕಿದ್ರೆಲ್ಲದಲ್ಲಿ C2 ಇಂದ C6ವರೆಗೂ ಅದರಲ್ಲಿ 78 ಇರುತ್ತೆ. ಮತ್ತು ಎಕ್ಸಿಕ್ಯೂಟಿವಲ್ಲಿ ಬಂದು 52 ಇರುತ್ತೆ. ನಾರ್ಮಲಲ್ಲಿ 78, ಬೇರೆ ಎಲ್ಲ ಚೇರ್ ಕಾರ್ಸು. ಪ್ರೈಸ್ ನಿಮ್ಗೆ ಮುಂದೆ ಹೇಳ್ತೀನಿ. ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಗ್ಗೆ ಮಾತಾಡೋಕೆ ಹೋದರೆ, ಸೊ ನೀವು ಇಲ್ಲಿ ನೋಡ್ಬೋದು ಮೇ 2023 ಇದು ಮ್ಯಾನುಫ್ಯಾಕ್ಚರ್ ಆಗಿತ್ತು.
ಇವಾಗ ಜಸ್ಟ್ ಬೀರೂರು ಜಂಕ್ಷನ್ ಕ್ರಾಸ್ ಆಯಿತು. ಐ ಗೆಸ್ ಬೀರೂರು ಜಂಕ್ಷನಲ್ಲಿ ಸ್ಟಾಪ್ ಒಂದು ಕೊಡಬೇಕಿತ್ತು, ಅಟ್ಲೀಸ್ಟ್ 2 ಮಿನಿಟ್ಸ್ ಇಲ್ಲಾಂದರೆ 1 ಮಿನಿಟ್ ಸ್ಟಾಪ್ ಆದರೂ ಕೊಡಬೇಕಿತ್ತು. ಯಾಕಂದರೆ ಬೀರೂರು ಜಂಕ್ಷನಿಂದ ಶಿವಮೊಗ್ಗ ಟೌನ್ ತಾಲಗುಪ್ಪ ಕಡೆ ಲೈನ್ ಕಟ್ ಆಗಿಬಿಡುತ್ತೆ. ಸೊ ಐ ಗೆಸ್ ಸ್ಟಾಪ್ ಕೊಡ್ತಿದ್ರೆ ಸುಮಾರು ಜನ ಐ ಗೆಸ್ ಯೂಸ್ ಮಾಡ್ತಿದ್ರು. ಬಟ್ ಇದು ನನ್ನ ಪ್ರಿಡಿಕ್ಷನು. ನೀವು ಕಮೆಂಟ್ಸಲ್ಲಿ ಹೇಳಿ, ಏನಾದರೂ ಬೀರೂರು ಜಂಕ್ಷನ್ ಸ್ಟಾಪ್ ಕೊಡ್ತಿದ್ರೆ ಶಿವಮೊಗ್ಗ ಟೌನ್ ತಾಲಗುಪ್ಪ ಕಡೆ ಹೋಗೋರು ವಂದೇ ಭಾರತ್ನ ಯೂಸ್ ಮಾಡ್ತಿದ್ರೋ ಇಲ್ಲ ಅಂತ ಕಮೆಂಟಲ್ಲಿ ನನಗೆ ತಿಳಿಸಿ. ಸೊ ಇದು ಸೆಕೆಂಡ್ ಟೈಮು ಟೀ ಕಾಫಿ ಬಂದುಬಿಟ್ಟಿದೆ. ಸೊ ಈ ಟೈಮು ನೀರು ಜಾಸ್ತಿ ಹಾಕ್ಸಿದ್ದೀನಿ, ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಇವಾಗ. ಇದು ಸದ್ಯಕ್ಕೆ ನಾವು ದಾವಣಗೆರೆ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ. ಬರೋ ಟೈಮು 9:15 ರೀಚ್ ಆಗಿದ್ದೀವಿ. 9:29 14 ಮಿನಿಟ್ಸ್ ಡಿಲೇ. ಮುಂದಿನ ಮಾತೆಲ್ಲ ಒಳಗಡೆ ಮಾತಾಡೋಣ, ಯಾಕಂದರೆ ಸಿಗ್ನಲ್ ಯಾವಾಗ ಆಗುತ್ತೆ, ಡೋರ್ ಯಾವಾಗ ಬಂದಾಗ್ಬಿಡುತ್ತೆ ಗೊತ್ತಿರಲ್ಲ ಗುರು. ಸಿಗ್ನಲ್ ಆಗಿಬಿಟ್ಟಿದೆ. ಸೊ ನಾನು ಒಳಗಡೆ ಬಂದುಬಿಟ್ಟಿದ್ದೀನಿ ವಂದೇ ಭಾರತ್ ಒಳಗಡೆ. ಹೇಳಕ್ಕೆ ಹೋದರೆ ವಂದೇ ಭಾರತ್ ಟ್ರೈನಲ್ಲಿ ಯಾವಾಗ ರಿಸ್ಕ್ ತೊಗೊಳಕ್ಕೆ ಹೋಗ್ಬಾರ್ದು. ಯಾವಾಗ ಡೋರ್ಸ್ ಕ್ಲೋಸ್ ಆಗಿಬಿಡುತ್ತೆ, ನೀವು ಯಾವಾಗ ಮಿಸ್ ಆಗಿಬಿಡ್ತೀರಾ ನಿಮಗೆ ಗೊತ್ತಿರಲ್ಲ. ಸೊ ಇದೊಂದು ಗಮನ ಕೊಡಿ. ಇದು ನಾವು ಹೊರಟ್ಬಿಟ್ಟಿದ್ದೀವಿ. ದಾವಣಗೆರೆ ಸ್ಟೇಷನ್ ಕೋಡ್ ಬಂದು DVG. ಇವಾಗ ಮಾತಾಡೋಕೆ ಹೋದರೆ ಫುಡ್ ರಿವ್ಯೂ ಬಗ್ಗೆ ಮಾತಾಡಿದ್ರೆ, ಫುಡ್ ಬಂದು ಓಕೆ ಆಗಿತ್ತು. ಅದಕ್ಕಿಂತ ಚೆನ್ನಾಗಿ ನಾನು ಪೊಂಗಲು ಮತ್ತು ಕೇಸರಿ ಬಾತ್ ತಿಂದಿಲ್ಲ ಅದು ಹೇಳೋಕ್ಕಾಗಲ್ಲ. ತಿಂದಿದ್ದೀನಿ, ನಾನು ಬೆಂಗಳೂರಲ್ಲೇ ಇರೋದು. ಸೊ ಆಬ್ವಿಯಸ್ಲಿ ತಿಂದಿರ್ತೀನಿ. ಸೊ ರೇಟ್ ಮಾಡೋಕ್ಕೆ ಹೋದರೆ 3 ಕ್ಯಾಟಗರಿಯಲ್ಲಿ ಬ್ಯಾಡು, ಗುಡ್ಡು, ಗ್ರೇಡಲ್ಲಿ ಗುಡ್ ನಾನು ಕೊಡ್ತೀನಿ. ಓಕೆ ಆಗಿತ್ತು. ಸೊ ನೀವು ತಿನ್ಬೋದು. ಫಸ್ಟ್ ಟೈಮ್ ಯಾರಾದರೂ ತಿಂತಿದ್ರೆ ನಾರ್ತ್ ಇಂಡಿಯಾದಿಂದ ಬಂದು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ, ಅದಂತೂ ಸುಳ್ಳಿರಲ್ಲ. ಬಟ್ ನಮಗೆ ಲೈಕ್ ನಾನು ನಾರ್ತ್ ಇಂಡಿಯಾದಿಂದ ಬಂದು ಸೌತ್ ಇಂಡಿಯಲ್ಲಿ ಇದ್ದೀನಿ. ಸೊ ಆಲ್ರೆಡಿ ತಿಂದಿದ್ದೀನಿ. ಸೊ ನನಗೆ ಓಕೆ ಅನಿಸ್ತದೆ. ಇವಾಗ ಮಾತಾಡೋಕೆ ಹೋದರೆ ರೂಟ್ ಬಗ್ಗೆ, ಸೊ ನಾವು KSR ಬೆಂಗಳೂರಿಂದ 5:45 ಸ್ಟಾರ್ಟ್ ಮಾಡೋದು. ದಾವಣಗೆರೆಗೆ ನಾವು ಧಾರವಾಡ ನಾವು ರೀಚ್ ಆಗೋದು 12:10ಗೆ. ಸೊ ಅಪ್ರಾಕ್ಸಿಮೇಟ್ಲಿ 6 hours 25 minutes ನಮ್ಮ ಜರ್ನಿ ಇರುತ್ತೆ. ಹೇಳೋಕೋದ್ರೆ ಇದು ಬಂದು ಫಾಸ್ಟೆಸ್ಟ್ ಟ್ರೈನು ನಮ್ಮ ಧಾರವಾಡಿಗೆ. ಮತ್ತು ಹುಬ್ಳಿಗೂ ಇದು ಫಾಸ್ಟೆಸ್ಟ್ ಟ್ರೈನು. ಹುಬ್ಳಿಗಂತೂ 5 hours 15 minutes ಎಲ್ಲ ರೀಚ್ ಆಗಿಬಿಡ್ತೀವಿ. ಹುಬ್ಳಿಯಿಂದ ಧಾರವಾಡಿಗೆ ಅಷ್ಟೊಂದು ಸ್ಲ್ಯಾಕ್ ಟೈಮ್ ಏನೋ ಕೊಟ್ಟಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ಅವರು. ಸೊ ಇಂಟರ್ಮೀಡಿಯೇಟ್ ಸ್ಟೇಷನ್ ಬಂದು ನಾವು ಈ ಟ್ರಾವೆಲ್ ಮಾಡಿದ್ರೆ ಫಸ್ಟ್ ಬರೋದು ಯಶವಂತಪುರ, ಅದಾದಮೇಲೆ ತುಮಕೂರು, ಅದಾದಮೇಲೆ ದಾವಣಗೆರೆ, ಅದಾದಮೇಲೆ ಹುಬ್ಳಿ, ಅದಾದಮೇಲೆ ನಮ್ಮ ಡೆಸ್ಟಿನೇಷನ್ ಬಂದು ಧಾರವಾಡ ರೀಚ್ ಆಗಿಬಿಡ್ತೀವಿ. ಟಿಕೆಟ್ ಪ್ರೈಸ್ ಬಗ್ಗೆ ಮಾತಾಡಿದ್ರೆ KSR ಬೆಂಗಳೂರಿಂದ ಧಾರವಾಡಗೆ ಎಷ್ಟಾಗುತ್ತೆ ಅಂದರೆ, ನಾರ್ಮಲ್ ಚೇರ್ ಕಾರಲ್ಲಿ 1185 ಆಗುತ್ತೆ. ಅದು 142 ಕೇಟ್ರಿಂಗ್ ಚಾರ್ಜಸ್ ಇನ್ಕ್ಲೂಡೆಡ್ ಇರುತ್ತೆ. ಸೊ ನಿಮ್ಮ ಫುಡ್ ಬೇಡ ಅಂದರೆ ನೋ ಫುಡ್ ಕೊಟ್ಟರೆ 142 ಮೈನಸ್ ಆಗಿಬಿಡುತ್ತೆ. ಫುಡ್ ಆಪ್ಷನ್ ನಿಮಗೆ ವೆಜ್ ನಾನ್ ವೆಜ್ ಎರಡೂ ಸಿಗುತ್ತೆ. ಎಕ್ಸಿಕ್ಯೂಟಿವ್ ಚೇರ್ ಕಾರಲ್ಲಿ ಬಂದು 2265 ಇರುತ್ತೆ. ಅದರಲ್ಲಿ 175 ಬಂದು ಫುಡ್ ಚಾರ್ಜ್ ಇರುತ್ತೆ. ಸೊ ಅದು ನಿಮ್ಮ ಫುಡ್ ಚಾರ್ಜ್ ಬೇಡ ಅಂದರೆ 175 ರೂಪೀಸ್ ಮೈನಸ್ ಆಗಿಬಿಡುತ್ತೆ ನೋ ಫುಡ್ ಆಪ್ಷನ್ ನೀವು ಸೆಲೆಕ್ಟ್ ಮಾಡಿದ್ರೆ. ಇದು ಬಂದು ಬೆಂಗಳೂರಿಂದ ಧಾರವಾಡ ಟಿಕೆಟ್ ಪ್ರೈಸು. ಸದ್ಯಕ್ಕೆ ನಾನು ರೀಚ್ ಆಗಿಬಿಟ್ಟಿದ್ದೀನಿ SSS ಹುಬ್ಬಳ್ಳಿ ಜಂಕ್ಷನು. ನೀವು ನೋಡ್ಬೋದು ನಮ್ಮ ವಂದೇ ಭಾರತ್ ಇಲ್ಲಿ ನಿಂತ್ಕೊಂಡಿದೆ. ಸೊ ಇಲ್ಲಿ ಬರೋ ಟೈಮ್ ಇತ್ತು 11 o'clock. 11 o'clock ಬಂದು 11:05 ಡಿಪಾರ್ಚರು. ಬಟ್ ನಾವು ತಲುಪಿದ್ದೀವಿ 11:16 11:17 ನೀವು ಹೇಳ್ಬೋದು. ಅಪ್ರಾಕ್ಸಿಮೇಟ್ಲಿ 16-17 minute ಡಿಲೇ. ಅದಾದ್ಮೇಲೆ ನಾನು ಇಲ್ಲೇ ಡಿಬೋರ್ಡ್ ಮಾಡ್ತಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಇವಾಗ ಡೋರ್ ಕ್ಲೋಸ್ ಆಗ್ತಿದೆ. ನೋಡಿ, ಸೊ ನಾನು ಇಲ್ಲೇ ಡಿಬೋರ್ಡ್ ಮಾಡ್ತಿರೋದು. ಪ್ರೈಸಿಂಗ್ ಬಗ್ಗೆ ಮಾತಾಡೋಕೆ ಹೋದರೆ
ನೀವು ಹುಬ್ಬಳ್ಳಿವರೆಗೂ ಬಂದರೆ ಬೆಂಗಳೂರಿಂದ 1155 ನಾರ್ಮಲ್ ಚೇರ್ ಕಾರಲ್ಲಿ ಕೊಡಬೇಕು, 147 ಮೈನಸ್ ಮಾಡಿಬಿಟ್ರು ನೋ ಫುಡ್ಗೆ, ಕೇಟ್ರಿಂಗ್ ಚಾರ್ಜ್ ಬೇಡ ಅಂದರೆ. ಅದಾದಮೇಲೆ ಇದರಲ್ಲಿ ಎಕ್ಸಿಕ್ಯೂಟಿವಲ್ಲಿ 2200 ಕೊಡಬೇಕು, ತಿರ್ಗಾ ಫುಡ್ ಬೇಡ ಅಂದರೆ 175 ರುಪೀಸ್ ಮೈನಸ್ ಮಾಡಿಬಿಡಿ. ಆದಮೇಲೆ ಇನ್ನೊಂದು ಮೇಜರ್ ಡಿಸ್ಅಡ್ವಾಂಟೇಜ್ ಬಗ್ಗೆ ಮಾತಾಡೋಕೆ ಹೋದರೆ ವಂದೇ ಭಾರತ್ ಎಲೆಕ್ಟ್ರಿಸಿಟಿ ಕಟ್ ಆಗ್ತಾನೆ ಇರೋದು ಗುರು. ಇದರಲ್ಲಿ ನಾನು ಚಾರ್ಜಿಗೆ ಹಾಕಿದ್ರೆ 3-4 ಸಲ ಕಟ್ ಆಗಿದೆ. ಸೊ ಅದು ಫೋನ್ ಸೈಕಲ್ ಕರೆಕ್ಟ್ ಅಲ್ಲ. ಅದು ಆ್ಯಕ್ಚುಲಿ ಹೇಳೋಕೋದ್ರೆ ಫೋನ್ ಬ್ಯಾಟ್ರಿಗೆ ಎಫೆಕ್ಟ್ ಆಗುತ್ತೆ. ಬಟ್ ಆ್ಯಕ್ಚುಲಿ ಇದು ಒಂದರಲ್ಲ, ಮ್ಯಾಕ್ಸಿಮಮ್ ವಂದೇ ಭಾರತಲ್ಲಿ ಅದೇ ಇದೆ. ಅದಾದಮೇಲೆ ಇನ್ನೊಂದು ಮಾತಾಡೋಕೆ ಹೋದರೆ ಯು ಹ್ಯಾವ್ ರೈಟ್ ಟು ಟೇಕ್ 1 ಲೀಟ್ರ್ ವಾಟರ್ ಬಾಟ್ಲು. ಸೊ ಇವ್ರು 1/2 ಲೀಟ್ರ್ ಕೊಡ್ತಾರೆ, ನೀವು ಇನ್ನೂ 1/2 ಲೀಟ್ರ್ ಫ್ರೀ ಆಫ್ ಕಾಸ್ಟ್ ಡಿಮ್ಯಾಂಡ್ ಮಾಡ್ಬೋದು. ಸೊ ಅದು ನಿಮ್ಮದು ರೈಟ್ಸ್ ಇದೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ವಿಡಿಯೋ ಇಷ್ಟ ಆಗಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದಾದಮೇಲೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತು ಏನಾದರೂ ಶಬ್ದ ಪದ ಏನಾದರೂ ಮಿಸ್ಟೇಕ್ ಆಗಿಬಿಟ್ರೆ ಕ್ಷಮಿಸಿಬಿಡಿ. ಯಾಕಂದರೆ ನಾನೊಬ್ಬ UP ಹುಡುಗ, UPಯಿಂದ ಬಂದು ಕನ್ನಡ ಕಲಿತು ಕರ್ನಾಟಕದಲ್ಲಿ ಬಂದು ಕನ್ನಡ ಕಂಟೆಂಟ್ ಪ್ರೊವೈಡ್ ಮಾಡ್ತಿದ್ದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ತುಂಬ ಇಷ್ಟ ಆಗಿರ್ಬೋದು. ಸೊ ರೀಚ್ ಮಾಡಿಸಿ ಈ ವಿಡಿಯೋನ ಎಲ್ಲಾದರೂ ತಲುಪಿಸ್ಬಿಡಿ. ಸರಿ, ಮತ್ತು ನಾನು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ.